ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬಾನಂಗಳದಲ್ಲಿನ ಲೋಹದ ಕಲರವ ಇವತ್ತು ಕೂಡ ಗಮನ ಸೆಳೆಯಿತು. ಎರಡನೇ ದಿನವೂ ಏರ್ ಶೋ ಕಣ್ತುಂಬಿಕೊಳ್ಳುವುದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಇವತ್ತು ಎರಡನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಏರ್ ಶೋ ವೈಭವ ಕಣ್ಮನ ಸೆಳೆಯುತ್ತಿದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ವಿಮಾನೋತ್ಸವ ಕಣ್ತುಂಬಿಕೊಳ್ಳಲು ಜನರ ದಂಡು ಹರಿದು ಬರ್ತಾ ಇದೆ. ಲೋಹದ ಹಕ್ಕಿಗಳ ಸಾಹಸ ನೋಡುಗರನ್ನ ಮೂಕ ವಿಸ್ಮಿತಗೊಳಿಸಿದೆ. ಜೊತೆಗೆ ಸ್ವದೇಶಿ ಯುದ್ಧ ವಿಮಾನಗಳು ಗಗನದಲ್ಲೆಲ್ಲ ಗರ್ಜಿಸಿದೆ. ರಾಜಧಾನಿ ಬಾನಿಗೆ ಏರ್ ಶೋ ರಂಗು. ಎರಡನೇ ದಿನಕ್ಕೆ ಕಾಲಿಟ್ಟ ವಿಮಾನೋತ್ಸವ. ಈ ಬಾರಿಯ ಏರ್ ಶೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಾಕರ್ಷಕವಾದ ಮಾನವರಹಿತ ಯುದ್ಧ ವಿಮಾನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಸ್ವದೇಶಿ ನಿರ್ಮಿತ ಕ್ಯಾಟ್ಸ್ ವಾರಿಯರ್ ಎಲ್ಲರ ಆಕರ್ಷಣೆಯಾಗಿತ್ತು. ಮಾನವ ರಹಿತವಾದ ವಿಮಾನ ಇದು, ಯುದ್ಧ ವಿಮಾನ. ಇದರಲ್ಲಿ ಯಾವುದೇ ರೀತಿಯ ಪೈಲಟ್ಗಳು ಇರೋದಿಲ್ಲ. ಬದಲಾಗಿ ಈ ಫೈಟರ್ ಜೆಟ್ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಒಬ್ಬ ಅಸಿಸ್ಟೆಂಟ್ ರೀತಿಯಲ್ಲಿ ಈ ಅನ್ಮ್ಯಾನ್ಡ್ ಡ್ರೋನ್ ಅಥವಾ ಏರ್ಕ್ರಾಫ್ಟ್ ಕೆಲಸವನ್ನ ನಿರ್ವಹಿಸುತ್ತೆ. ಈ ಏರ್ಕ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಅಂದರೆ ಫೈಟರ್ ಜೆಟ್ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಸಹಾಯಕವಾಗಿ ಈ ಒಂದು ಕ್ಯಾಟ್ ವಾರಿಯರ್ ವರ್ಕ್ ಆಗುತ್ತೆ. ಏರ್ ಶೋನಲ್ಲಿ ಗರುಡ ಏರ್ ಸ್ಟಾಲ್ ವಿಭಿನ್ನವಾಗಿ ವೀಕ್ಷಕರ ಗಮನ ಸೆಳೆಯಿತು. ಹೈ ಟೆಕ್ನಾಲಜಿ ಡ್ರೋನ್ಗಳ ಮಾಹಿತಿ ಪಡೆಯಲು ಜನ ಮುಗಿಬಿದ್ದಿದ್ರು. ಹೈ ಟೆಕ್ನಾಲಜಿ ಡ್ರೋನ್ಗಳು ಸಹ ಒಳಗೊಂಡಿದ್ದಾವೆ. ಸಾಕಷ್ಟು ಜನ ಬಂದು ಈ ಒಂದು ಡ್ರೋನ್ಗಳ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದರೆ ಹೈ ಟೆಕ್ನಾಲಜಿ ಈ ಒಂದು ಡ್ರೋನ್ ನೋಡ್ತಾ ಇರಬಹುದು. ಇದು ರಕ್ಷಣಾ ಕಾರ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಸಮುದ್ರದಲ್ಲಿ ಬಿದ್ದರೆ ಏನಾದರೂ ಅವಘಡ ಆದರೆ ತಕ್ಷಣವೇ ಈ ಒಂದು ಡ್ರೋನ್ ಮುಖಾಂತರ ಅವ್ರನ್ನ ರಕ್ಷಣಾ ಕಾರ್ಯ ಮಾಡ್ಬೋದು. ಈ ಬಾರಿ ವಿಶೇಷ ಅಂದ್ರೆ ನಮ್ಮ ಕರ್ನಾಟಕದ ತುಮಕೂರಲ್ಲಿ ನಿರ್ಮಾಣವಾದ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ನೋಡುಗರನ್ನ ತನ್ನತ್ತ ಸೆಳೆಯುತ್ತಿತ್ತು. ಅಪ್ಪಟ ದೇಶಿ ನಿರ್ಮಿತ ಲಘು ಹೆಲಿಕಾಪ್ಟರ್ನಲ್ಲಿ LUH ಅಂದ್ರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನನ್ನ ಕೂಡ ನೀವು ಈ ಬಾರಿಯ ಏರೋ ಇಂಡಿಯಾ 2025ರ ಶೋನಲ್ಲಿ ಗಮನಿಸಬಹುದು. ಬಾನಂಗಳದಲ್ಲಿ ಹಾರಾಡುವ ಉಕ್ಕಿನ ಹಕ್ಕಿಗಳನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳ ಗಣ್ಯರು ಅತಿಥಿಗಳ ದಂಡೆ ಆಗಮಿಸಿತ್ತು. ವಿಮಾನಗಳ ಹಾರಾಟ ಕಂಡು ಗಣ್ಯರು ಸಂತಸ ವ್ಯಕ್ತಪಡಿಸಿದ್ರು. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂದು ಪ್ರೌಡ್ ಥರ ಭಾರತದ ಇಷ್ಟೆಲ್ಲ ಪಾರ್ಟಿಸಿಪೇಷನ್ಸ್ ಇದೆ ಈ ಸಲ ನೋಡೋಕ್ಕೆ. ಸೊ ಇಟ್ಸ್ ಅ ಗ್ರೇಟ್ ಥಿಂಗ್. ತುಂಬ ಪ್ರೌಡಾಗಿ ಫೀಲ್ ಆಗುತ್ತೆ. ಎಕ್ಸಲೆಂಟ್ ಫೀಲಿಂಗ್ ಇದೆಲ್ಲ ನೋಡಿದ್ರೆ. ಇನ್ನು ಸೂರ್ಯಕಿರಣ ಏರೋಬ್ಯಾಟಿಕ್ ತಂಡದಲ್ಲಿ ಕನ್ನಡಿಗರು ಇದ್ದಾರೆ. ವಿಂಗ್ ಕಮಾಂಡರ್ ಅರ್ಜುನ್ ಕೆ ಪಟೇಲ್ ಗಮನ ಸೆಳೆದಿದ್ದಾರೆ. ಸೂರ್ಯಕಿರಣ್ ತಂಡದಲ್ಲಿ ಕನ್ನಡದವ್ರು ಇದ್ದಾರೆ ಅನ್ನೋದು ಕರ್ನಾಟಕಕ್ಕೂ ಹೆಮ್ಮೆ, ಕನ್ನಡಿಗರಿಗೂ ಹೆಮ್ಮೆ. ಆ ಕನ್ನಡಿಗನ ಜೊತೆ ನಾನು ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ನೀವೇ ಮಾಡಿ ಸರ್. ನಮಸ್ಕಾರ, ನಾನು ವಿಂಗ್ ಕಮಾಂಡರ್ ಅರ್ಜುನ್ ಕೆ ಪಟೇಲ್, ಸೂರ್ಯಕಿರಣ್ 5 ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮಲ್ಲಿದ್ದೀನಿ. ಜುಲೈ 23ಯಿಂದ ನಾನು ಈ ಟೀಮಲ್ಲಿದ್ದೀನಿ. ಸರ್, ಈ ಏರ್ಕ್ರಾಫ್ಟ್ ಓಡಿಸೋಗ ನೀವು ಇವತ್ತು ಡಿಸ್ಪ್ಲೇ ನೋಡಿದರೆ ನಾವು 9 ಏರ್ಕ್ರಾಫ್ಟ್ ಏರೋಬ್ಯಾಟಿಕ್ ಟೀಮು, ಡಿಸ್ಪ್ಲೇ ಟೀಮು. ಸೊ ನಾವು ಅದು 25 ನಿಮಿಷದಲ್ಲಿ ಇಟ್ ಈಸ್ ಇಂಟೆನ್ಸ್ 9 ಏರ್ಕ್ರಾಫ್ಟ್ ಫಾರ್ಮೇಷನ್ ಏರೋಬ್ಯಾಟಿಕ್ಸ್. ಅದರಲ್ಲಿ ದರ್ ಇಸ್ ಅ ಲಾಟ್ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೈಂಡ್ ಆನ್ ಪರೇಡ್ ಆ ಡಿಸ್ಪ್ಲೇ ಮಾಡೋಕ್ಕೆ. ಆ ಟೈಮಲ್ಲಿ ದೇರ್ ಇಸ್ ನೋ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ದೇರ್ ಇಸ್ ನೋ ಮೈಂಡ್ಗೆ ಇದು ಮಾಡ್ಬೋದು ಅದು ಮಾಡ್ಬೋದು. ನಮ್ಮ ಲೈನ್ ಆಫ್ ಪ್ರೊಫೆಷನ್ ಹಂಗೆ, ಯು ಕ್ಯಾನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ಎಲ್ಲ ಎರಡನೇ ದಿನವೂ ಏರ್ ಶೋ ನೋಡಲು ಸಾವಿರಾರು ಜನರು ಆಗಮಿಸಿದ್ರು. ಲೋಹದ ಹಕ್ಕಿಗಳ ಚಮತ್ಕಾರ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬಾನಂಗಳದಲ್ಲಿನ ಲೋಹದ ಕಲರವ ಇವತ್ತು ಕೂಡ ಗಮನ ಸೆಳೆಯಿತು. ಎರಡನೇ ದಿನವೂ ಏರ್ ಶೋ ಕಣ್ತುಂಬಿಕೊಳ್ಳುವುದಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಇವತ್ತು ಎರಡನೇ ದಿನ ಏರ್ ಶೋ ಆರಂಭವಾಗಿ ಸಾಕಷ್ಟು ಜನ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಏರ್ ಶೋ ವೈಭವ ಕಣ್ಮನ ಸೆಳೆಯುತ್ತಿದ್ದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ವಿಮಾನೋತ್ಸವ ಕಣ್ತುಂಬಿಕೊಳ್ಳಲು ಜನರ ದಂಡು ಹರಿದು ಬರ್ತಾ ಇದೆ. ಲೋಹದ ಹಕ್ಕಿಗಳ ಸಾಹಸ ನೋಡುಗರನ್ನ ಮೂಕ ವಿಸ್ಮಿತಗೊಳಿಸಿದೆ. ಜೊತೆಗೆ ಸ್ವದೇಶಿ ಯುದ್ಧ ವಿಮಾನಗಳು ಗಗನದಲ್ಲೆಲ್ಲ ಗರ್ಜಿಸಿದೆ. ರಾಜಧಾನಿ ಬಾನಿಗೆ ಏರ್ ಶೋ ರಂಗು. ಎರಡನೇ ದಿನಕ್ಕೆ ಕಾಲಿಟ್ಟ ವಿಮಾನೋತ್ಸವ.
ಈ ಬಾರಿಯ ಏರ್ ಶೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಾಕರ್ಷಕವಾದ ಮಾನವರಹಿತ ಯುದ್ಧ ವಿಮಾನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಸ್ವದೇಶಿ ನಿರ್ಮಿತ ಕ್ಯಾಟ್ಸ್ ವಾರಿಯರ್ ಎಲ್ಲರ ಆಕರ್ಷಣೆಯಾಗಿತ್ತು. ಮಾನವ ರಹಿತವಾದ ವಿಮಾನ ಇದು, ಯುದ್ಧ ವಿಮಾನ. ಇದರಲ್ಲಿ ಯಾವುದೇ ರೀತಿಯ ಪೈಲಟ್ಗಳು ಇರೋದಿಲ್ಲ. ಬದಲಾಗಿ ಈ ಫೈಟರ್ ಜೆಟ್ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಒಬ್ಬ ಅಸಿಸ್ಟೆಂಟ್ ರೀತಿಯಲ್ಲಿ ಈ ಅನ್ಮ್ಯಾನ್ಡ್ ಡ್ರೋನ್ ಅಥವಾ ಏರ್ಕ್ರಾಫ್ಟ್ ಕೆಲಸವನ್ನ ನಿರ್ವಹಿಸುತ್ತೆ. ಈ ಏರ್ಕ್ರಾಫ್ಟ್ನಲ್ಲಿ ಇರ್ತಕ್ಕಂಥ ಅಂದರೆ ಫೈಟರ್ ಜೆಟ್ನಲ್ಲಿ ಇರ್ತಕ್ಕಂಥ ಪೈಲಟ್ಗೆ ಸಹಾಯಕವಾಗಿ ಈ ಒಂದು ಕ್ಯಾಟ್ ವಾರಿಯರ್ ವರ್ಕ್ ಆಗುತ್ತೆ. ಏರ್ ಶೋನಲ್ಲಿ ಗರುಡ ಏರ್ ಸ್ಟಾಲ್ ವಿಭಿನ್ನವಾಗಿ ವೀಕ್ಷಕರ ಗಮನ ಸೆಳೆಯಿತು. ಹೈ ಟೆಕ್ನಾಲಜಿ ಡ್ರೋನ್ಗಳ ಮಾಹಿತಿ ಪಡೆಯಲು ಜನ ಮುಗಿಬಿದ್ದಿದ್ರು. ಐ ಟೆಕ್ನಾಲಜಿ ಡ್ರೋನ್ಗಳು ಸಹ ಒಳಗೊಂಡಿದ್ದಾವೆ. ಸಾಕಷ್ಟು ಜನ ಬಂದು ಈ ಒಂದು ಡ್ರೋನ್ಗಳ ಮಾಹಿತಿ ತೆಗೆದುಕೊಳ್ತಿದ್ದಾರೆ. ಯಾಕಂದರೆ ಐ ಟೆಕ್ನಾಲಜಿ ಈ ಒಂದು ಡ್ರೋನ್ ನೋಡ್ತಾ ಇರ್ಬೋದು. ಇದು ರಕ್ಷಣಾ ಕಾರ್ಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಸಮುದ್ರದಲ್ಲಿ ಬಿದ್ದರೆ ಏನಾದರೂ ಅವಘಡ ಆದರೆ ತಕ್ಷಣವೇ ಈ ಒಂದು ಡ್ರೋನ್ ಮುಖಾಂತರ ಅವ್ರನ್ನ ರಕ್ಷಣಾ ಕಾರ್ಯ ಮಾಡ್ಬೋದು. ಈ ಬಾರಿ ವಿಶೇಷ ಅಂದ್ರೆ ನಮ್ಮ ಕರ್ನಾಟಕದ ತುಮಕೂರಲ್ಲಿ ನಿರ್ಮಾಣವಾದ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ನೋಡುಗರನ್ನ ತನ್ನತ್ತ ಸೆಳೆಯುತ್ತಿತ್ತು. ಅಪ್ಪಟ ದೇಶಿ ನಿರ್ಮಿತ ಲಘು ಹೆಲಿಕಾಪ್ಟರ್ನಲ್ಲಿ LUH ಅಂದ್ರೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ತುಮಕೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್. ಪ್ರಮುಖವಾಗಿ ಈ ಒಂದು ಹೆಲಿಕಾಪ್ಟರ್ನನ್ನ ಕೂಡ ನೀವು ಈ ಬಾರಿಯ ಏರೋ ಇಂಡಿಯಾ 2025ರ ಶೋನಲ್ಲಿ ಗಮನಿಸಬಹುದು. ಬಾನಂಗಳದಲ್ಲಿ ಹಾರಾಡುವ ಉಕ್ಕಿನ ಹಕ್ಕಿಗಳನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳ ಗಣ್ಯರು ಅತಿಥಿಗಳ ದಂಡೆ ಆಗಮಿಸಿತ್ತು. ವಿಮಾನಗಳ ಹಾರಾಟ ಕಂಡು ಗಣ್ಯರು ಸಂತಸ ವ್ಯಕ್ತಪಡಿಸಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಟ್ಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನೋ ಒಂದು ಪ್ರೌಡ್ ಥರ ಭಾರತದ ಇಷ್ಟೆಲ್ಲ ಪಾರ್ಟಿಸಿಪೇಷನ್ಸ್ ಇದೆ ಈ ಸಲ ನೋಡೋಕ್ಕೆ. ಸೊ ಇಟ್ಸ್ ಅ ಗ್ರೇಟ್ ಥಿಂಗ್. ತುಂಬ ಪ್ರೌಡಾಗಿ ಫೀಲ್ ಆಗುತ್ತೆ. ಎಕ್ಸಲೆಂಟ್ ಫೀಲಿಂಗ್ ಇದೆಲ್ಲ ನೋಡಿದ್ರೆ. ಇನ್ನು ಸೂರ್ಯಕಿರಣ ಏರೋಬ್ಯಾಟಿಕ್ ತಂಡದಲ್ಲಿ ಕನ್ನಡಿಗರು ಇದ್ದಾರೆ. ವಿಂಗ್ ಕಮಾಂಡರ್ ಅರ್ಜುನ್ ಕೆ ಪಟೇಲ್ ಗಮನ ಸೆಳೆದಿದ್ದಾರೆ. ಸೂರ್ಯ ಕಿರಣ್ ತಂಡದಲ್ಲಿ ಕನ್ನಡದವ್ರು ಇದ್ದಾರೆ ಅನ್ನೋದು ಕರ್ನಾಟಕಕ್ಕೂ ಹೆಮ್ಮೆ, ಕನ್ನಡಿಗರಿಗೂ ಹೆಮ್ಮೆ. ಆ ಕನ್ನಡಿಗನ ಜೊತೆ ನಾನು ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ನೀವೇ ಮಾಡಿ ಸರ್. ನಮಸ್ಕಾರ, ನಾನು ವಿಂಗ್ ಕಮಾಂಡರ್ ಅರ್ಜುನ್ ಕೆ ಪಟೇಲ್, ಸೂರ್ಯಕಿರಣ್ 5, ಸೂರ್ಯಕಿರಣ್ ಏರೋಬ್ಯಾಟಿಕ್ ಟೀಮಲ್ಲಿದ್ದೀನಿ. ಜುಲೈ 23ಇಂದ ನಾನು ಈ ಟೀಮಲ್ಲಿದ್ದೀನಿ. ಸರ್, ಈ ಏರ್ಕ್ರಾಫ್ಟ್ ಓಡಿಸೋಗ ನೀವು ಇವತ್ತು ಡಿಸ್ಪ್ಲೇ ನೋಡಿದರೆ ನಾವು 9 ಏರ್ಕ್ರಾಫ್ಟ್ ಏರೋಬ್ಯಾಟಿಕ್ ಟೀಮು, ಡಿಸ್ಪ್ಲೇ ಟೀಮು. ಸೊ ನಾವು ಅದು 25 ನಿಮಿಷದಲ್ಲಿ ಇಟ್ ಈಸ್ ಇಂಟೆನ್ಸ್ 9 ಏರ್ಕ್ರಾಫ್ಟ್ ಫಾರ್ಮೇಷನ್ ಏರೋಬ್ಯಾಟಿಕ್ಸ್. ಅದರಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಕಾನ್ಸಂಟ್ರೇಷನ್ ಆ್ಯಂಡ್ ಮೈಂಡ್ ಆನ್ ಪರೇಡ್ ಆ ಡಿಸ್ಪ್ಲೇ ಮಾಡೋಕ್ಕೆ. ಆ ಟೈಮಲ್ಲಿ ದೇರ್ ಇಸ್ ನೋ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ದೇರ್ ಇಸ್ ನೋ ಮೈಂಡ್ಗೆ ಇದು ಮಾಡ್ಬೋದು ಅದು ಮಾಡ್ಬೋದು. ನಮ್ಮ ಲೈನ್ ಆಫ್ ಪ್ರೊಫೆಷನ್ ಹಂಗೆ, ಯು ಕ್ಯಾನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್. ಎಲ್ಲ ಎರಡನೇ ದಿನವೂ ಏರ್ ಶೋ ನೋಡಲು ಸಾವಿರಾರು ಜನರು ಆಗಮಿಸಿದ್ರು. ಲೋಹದ ಹಕ್ಕಿಗಳ ಚಮತ್ಕಾರ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.